ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇನ್ನೊಂದ್ ಮಾತು ಕಣೆ, ನೀನ್ ಇವತ್ತು ಗುರುಗಳ ಹತ್ರ ಹೋಗ್ಬಿಟ್ ಬಾ. ನನ್ನಿಂದ ಯಾಕೆ ಹಾಡಕ್ಕಾಗ್ತಿಲ್ಲ ಅಂತ ಗುರುಗಳನ್ನ ಕೇಳು. ಅವ್ರು ಏನಾದ್ರೂ ಒಂದ್ ಪರಿಹಾರ ಹೇಳ್ತಾರೆ. ಸರಿ, ಹೋಗ್ತೀನಿ. ಗುರುಗಳಿಗೆ ಗಂಗೆನೆ ಕಳ್ಸಿದ್ದು ಅಂತ ಹೇಳೆ, ಇಲ್ಲ ಅಂದ್ರೆ ಫೋನ್ ಮಾಡ್ಕೊಡು, ನಾನ್ ಮಾತಾಡ್ತೀನಿ ಅವ್ರ ಜೊತೆ. ಒಟ್ನಲ್ಲಿ ನೀನ್ ಮೊದ್ಲ ತರ ಹಾಡ್ಕೊಂಡು ಕುಣ್ಕೊಂಡಿರ್ಬೇಕ್ ಕಣೆ, ನನ್ಗಷ್ಟೇ ಸಾಕು. ನಿನ್ನೆ ನೀನ್ ಹಾಡಕ್ ಕಷ್ಟಪಡ್ತಾ ಇದ್ದಾಗ ನನಗೆಷ್ಟು ಸಂಕಟ ಆಯ್ತು ಗೊತ್ತಾ. ನಿಜವಾಗ್ಲೂ ಆ ದೇವ್ರನ್ನ ಬಾಯಿ ತುಂಬಾ ಬೈಬೇಕು ಅನ್ನಿಸ್ತು. ಅಲ್ಲ ಅಕ್ಕ, ನೀನ್ ಯಾರಿಗ ಅನ್ಯಾಯ ಮಾಡಿದ್ಯಾ ಅಂತ ದೇವ್ರು ನಿನಗೆ ಈ ತರ ಶಿಕ್ಷೆ ಕೊಟ್ಟಿದ್ದಾನೆ? ಅಕ್ಕ, ನೀನ್ ಹಾಡ್ಬೇಕು, ಅದನ್ನ ನಾನ್ ಕೇಳ್ಬೇಕು. ನೀನ್ ಮೊದ್ಲಿನ ತರ ಆಗ್ಬೇಕು ಕಣೆ. ಇಲ್ಲ ಅಂದ್ರೆ ನಾನಂತೂ ಆ ದೇವ್ರನ್ನ ಸುಮ್ಮನೆ ಬಿಡಲ್ಲ. ಗಂಗೆ, ಏನಾಯ್ತು? ಅಕ್ಕ, ನೀನ್ ಮೊದ್ಲು ಗುರುಗಳ ಹತ್ರ ಹೋಗ್ಬಿಟ್ ಬಾ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ತಗೊಳ್ಳಿ. ಗಂಗೆ ಪರಿಸ್ಥಿತಿನ ಈ ರೀತಿ ಅಂದ್ರೆ ಇನ್ನು ಗೌರಿಗೆ ಎಷ್ಟು ಸಂಕಟ ಆಗ್ತಿರ್ಬೇಡ. ನಮಸ್ಕಾರ. ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಅಂದಾಗೆ ಮೊನ್ನೆ ನಿಮ್ಮನ್ನ ಕಳಿಸ್ಕೊಟ್ಟಿದ್ದಲ್ಲ, ಅವ್ರನ್ನ ಭೇಟಿ ಮಾಡಿದ್ರಾ? ಹೋಗಿದ್ದೆ ಸರ್, ಆದರೆ ಅಲ್ಲಿ ಕೆಲಸ ಇಲ್ಲ ಅಂದರು. ಏನ್ ಹೇಳ್ತಾ ಇದ್ದೀರಾ? ಹೌದು ಸರ್, ನೀವು ಹಳ್ಳಿಯಿಂದ ಬಂದಿದ್ದೀರಾ, ನಿಮ್ಗೆ ಯಾವುದೇ ಅನುಭವ ಇಲ್ಲ, ಹಾಗಾಗಿ ನಿಮ್ಗೆ ಯಾವುದೇ ಕೆಲಸ ಇಲ್ಲ ಅಂದರು. ಕಂಪನಿ ರೂಲ್ಸ್ ರೆಗ್ಯುಲೇಷನ್ಸ್ ಮೀರಿ ಏನು ಮಾಡಕ್ಕಾಗಲ್ಲ ಅಲ್ವಾ, ಹಾಗಾಗಿ ಅವ್ರು ಆ ರೀತಿ ಹೇಳಿರ್ಬೇಕು ನಿಮ್ಗೆ. ತುಂಬ ಕಷ್ಟದಲ್ಲಿದ್ದೀನಿ ಸರ್, ಮುಂದಿನ ಜೀವನ ಹೇಗೆ ಅನ್ನೋ ಪರಿಸ್ಥಿತಿಯಲ್ಲಿ ಕೂಡ ಇದ್ದೀನಿ. ನೀವೇ ಏನಾದರೂ ದಾರಿ ತೋರಿಸ್ತಿರೋ ನನ್ನ ನಂಬಿಕೆಯಲ್ಲಿದ್ದೀನಿ, ದಯವಿಟ್ಟು ಇಲ್ಲ ಅನ್ಬೇಡಿ ಸರ್. ನಿಮ್ ಪರಿಸ್ಥಿತಿ ನನಗೆ ಅರ್ಥ ಆಗ್ತಾ ಇದೆ, ಆದ್ರೆ ನಿಮ್ಮನ್ನ ಎಲ್ಲಿಗೆ ಕಳಿಸ್ಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ಸರ್, ಯಾವ ಕೆಲಸ ಆದರೂ ತೊಂದರೆ ಇಲ್ಲ ಸರ್, ನಾನು ಮಾಡ್ತೀನಿ. ಸರಿ, ನಾನು ಬೇರೆ ಕಡೆ ಎಲ್ಲಾದ್ರೂ ಕೆಲಸ ಇದೆಯಾ ಅಂತ ವಿಚಾರಿಸ್ತೀನಿ. ನೀವಿಲ್ಲೇ ಸ್ವಲ್ಪ ಹೊತ್ತು ಹೊರಗಡೆ ಕಾಯ್ತಾ ಇರಿ. ಸರಿ ಸರ್. ಅಮ್ಮ, ಲೇಟ್ ಆಗ್ತಿದೆ. ಅತ್ತೆ, ಟಿಫನ್ ಬಾಕ್ಸ್ ಅವ್ರದಾ? ಹೌದಮ್ಮ. ಅದನ್ನ ನಾನೇ ಕೊಡ್ಲಾ? ಆಯ್ತು, ಕೊಡು, ತಗೋ. ಥ್ಯಾಂಕ್ಸ್ ಅತ್ತೆ. ಕೇಳಿಸ್ತಿದೆ ಅಭಯ್? ನಾನ್ ಕರೆದಿದ್ದ ಅಮ್ಮನ್ನ. ಯಾಕೆ? ನನ್ನನ್ನ ಅಮ್ಮನ್ ಥರ ಕನ್ಸಿಡರ್ ಮಾಡಕ್ಕಾಗಲ್ವಾ? ಏನಿನ್ ಮಾತಿನ ಅರ್ಥ? ಅಂದ್ರೆ ನಿಮ್ಮಮ್ಮ ಅಲ್ಲ, ನಿಮ್ ಮಕ್ಳಿಗಮ್ಮ. ಅದಕ್ಕೆ ನೀವು ಮನ್ಸ್ ಮಾಡ್ಬೇಕಷ್ಟೆ. ಏನ್ ಗೊತ್ತಾ, ಇಷ್ಟು ವರ್ಷದಿಂದ ನಿಮ್ಮಮ್ಮನೇ ನಿಮ್ ಶೂ ಪಾಲಿಶ್ ಮಾಡೋದು, ಟಿಫನ್ ರೆಡಿ ಮಾಡೋದು, ಬಟ್ಟೆ ಅಯನ್ ಮಾಡೋದು, ಟೈ ಕಟ್ಕೊಡೋದು, ಇದೆಲ್ಲ ಮಾಡ್ತಾ ಇದಾರೆ ತಾನೆ? ಹೌದು. ಇನ್ಮುಂದೆ ಅವ್ರಿಗೆ ಸ್ವಲ್ಪ ರೆಸ್ಟ್ ಬೇಕಲ್ವಾ? ಆ ರೆಸ್ಟ್ ಸಿಗ್ಲಿ ಅಂತಾನೆ ನಿಮಗ್ ಮದ್ವೆ ಮಾಡಿದ್ದಾರೆ. ಅಂದ್ಮೇಲೆ ಆ ಸೇವೆಗಳನ್ನೆಲ್ಲ ಇನ್ಮುಂದೆ ನಾನ್ ಮಾಡ್ಬೇಕಲ್ವಾ? ಅದನ್ ಬಿಟ್ಟು ನೀವ್ ಇವಾಗ್ಲೂ ಅಮ್ಮ ಅಮ್ಮ ಅಂತ ಒಳ್ಳೆ ಚಿಂಟು ತರ ಅವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇದ್ರೆ? ಅದ್ ಸರಿ, ಚಿಂಟು ಯಾರು? ಪಕ್ಕದ ಮನೇಲಿ ಇದಾನಲ್ಲ, LKG ಹೋಗೋ ಹುಡ್ಗ. ನೀವು ಅವನ್ ಹಾಗೇನೆ ಡಿಸ್ಟರ್ಬ್ ಮಾಡ್ತಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಅತ್ತೆಗೂ ಸ್ವಲ್ಪ ರೆಸ್ಟ್ ಕೊಡಿ. ಸರಿ, ನಾನೇನ್ ಬರ್ತೀನಿ. ಬಾಕ್ಸ್ ಕೊಡು. ಆಹಾ, ಹೊರಡೋದ್ರಲ್ಲೇ ಇರ್ತೀರಾ ಅಲ್ವಾ? ಏನು ಹೇಳಲ್ವಾ? ಟೈಮ್ ಆಗಿದೆ, ಇವಾಗ ಇದನ್ನೆಲ್ಲ ಮಾತಾಡ್ಬೇಕಾ? ನಾನ್ ಟಿಫನ್ ಬಾಕ್ಸ್ ಕೊಡು. ಕೊಡ್ತೀನಿ, ಆದ್ರೆ ಒಂದ್ ಕಂಡೀಷನ್. ಏನು? ನಾನ್ ಕೇಳಿದ್ದನ್ನ ನೀವ್ ಕೊಡ್ಬೇಕು. ಏನ್ ನಿನ್ ತರ್ಲೆ? ತರ್ಲೆ ಅಲ್ಲ, ಕಂಡೀಷನ್. ಸರಿ, ಏನು? ನಿಮ್ ಕೈಲಿ ಕೊಡಕ್ಕಾಗದನ್ನೇ ಕೇಳ್ತೀನಿ, ಹೊಸ್ದಾಗೇನು ಕೇಳಲ್ಲ. ಏನ್ ಬೇಕು ಕೇಳು. ಅದು ಸಾಗರದ ಆಳದಲ್ಲಿ ಸಿಗೋದು. ಸಾಕೋಕ್ ಫಿಶ್ ಬೇಕಾ? ಆಲ್ರೆಡಿ ಅಕ್ವೇರಿಯಂ ಅಲ್ಲಿ ಇದೆಯಲ್ಲ. ಅಲ್ಲ. ಮತ್ತೆ ಕಪ್ಪೆ ಚಿಪ್ ಬೇಕಾ? ಹಾ, ಸ್ವಲ್ಪ ಹತ್ರ ಬಂದ್ರಿ. ಅದ್ರಲ್ಲಿ ಹತ್ರ ಬಂದು ನನ್ನಿಂದ ದೂರ ಹೋಗ್ತಿರಲ್ಲ. ಅದ್ ನನಗ್ ಗೊತ್ತಾಗ್ತಿಲ್ಲ, ಏನು ಅಂತ ಹೇಳು.
ಯಪ್ಪಾ ಅದ್ಯಾವ ರಾಶಿ ನಕ್ಷತ್ರದಲ್ಲಿ ಹುಟ್ಬಿಟ್ರೋ ನೀವು. ಸರಿ, ಒಂದ್ ಮುತ್ ಕೊಡಿ. ಗಂಗೆ, ಏನಿದು ಹುಡುಗಾಟ? ಇದು ಹುಡುಗಾಟ ಅಲ್ಲ, ಇದೊಂಥರ ಹುಡುಕಾಟ. ನನ್ ಗಂಡಂಗೆ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋ ಹುಡುಕಾಟ. ಅಲ್ಲ, ಗಂಡ ಆಫೀಸಿಗೆ ಹೋಗ್ಬೇಕಾದ್ರೆ ಸಂಜೆವರೆಗೂ ನನ್ನ ಇಲ್ಲಿ ಬಿಟ್ಟಿರೋ ಕಷ್ಟ ಆಗುತ್ತಲ್ವಾ? ಅದಕ್ಕೆ ಅಲ್ಲಿವರೆಗೂ ಇಟ್ಕೋ ಅಂತ ಹೆಂಡತಿನ ಮುದ್ದು ಮಾಡಿ ಮುತ್ತು ಕೊಟ್ಬಿಟ್ಟು ಹೋಗ್ಬೇಕು. ಆದ್ರೆ ನೀವು ಇದ್ದೀರಾ. ಗಂಗೆ, ಇದೇನ್ ಮಕ್ಕಳಾಟನಾ? ಇದು ಮಕ್ಕಳಾಟ ಅಲ್ಲ, ಗಂಡ ಹೆಂಡತಿ ಕೊಡೋ ಪ್ರೀತಿ ಕಾಟ. ನೀವು ಇದ್ದೀರಾ ಸಿಡಕ್ ಮೂತಿ ರಂಗ ಮಂಗ ಪೆಂಗ. ಅಲ್ಲ ಅಭಯ್, ನಿಮ್ ಕಣ್ಮುಂದೆ ಇಷ್ಟೊಂದ್ ಮುದ್ದಾಗಿರೋ ಹೆಂಡತಿ ಇದ್ರು ಅವಳನ್ ಪ್ರೀತಿಸೋಣ, ವಂಶ ಬೆಳ್ಸೋಣ ಅಂತ ಏನೂ ಇಲ್ವಾ? ದಿಸ್ ಇಸ್ ಟೂ ಮಚ್. ಅದನ್ನ ಕೊಡಿಲಿ. ಅಭಯ್ ಅವರೇ, ಅಲ್ಲಿ ನೋಡಿ. ಅಲ್ಲೇನಿಲ್ಲ, ಎಲ್ಲ ಇಲ್ಲೇ ಇರೋದು. ಐ ಲವ್ ಯು. ಮಾವಯ್ಯ, ಕಾಫಿ ತಗೊಳ್ಳಿ. ಸೊಸೆಮ್ಮ, ಗೌರಮ್ಮ ಬೆಳಗ್ಗೆ ಏನ್ ಬರಿತಾ ಇದ್ದಾಳೆ? ಏನ್ ದೇವ್ರ ಕಂಪ್ಲೇಂಟ್ ಬರಿತಾ ಇದ್ದಾಳೋ ಅಥವಾ ತನ್ನ ಕಣ್ಣೀರಿನ ಕತೆನ ಬರೆದು ಅವನಿಗೆ ಪೋಸ್ಟ್ ಮಾಡ್ತಾ ಇದ್ದಾಳೋ? ಮಾವಯ್ಯ, ಅವಳ ಕಣ್ಣೀರಿನ ಕತೆನೋ ಅಥವಾ ದೇವ್ರ ಕಂಪ್ಲೇಂಟ್ ಬರೆಯೋದಕ್ಕೋ ಅವಳಿಗೆ ಒಂದ್ ಬುಕ್ ಸಾಕಾಗಲ್ಲ. ಹೆಚ್ಚು ಕಡಿಮೆ ಗ್ರಂಥನೇ ಬೇಕಾಗತ್ತೆ. ಮತ್ತೇನ್ ಬರಿತಾ ಇದ್ದಾಳೆ? ಶಿವಪಂಚಾಕ್ಷರಿ ಬರಿತಾ ಇದ್ದಾಳೆ ಮಾವಯ್ಯ. ಶಿವಪಂಚಾಕ್ಷರಿನ? ಹೌದು ಮಾವಯ್ಯ. ಅವಳಗ್ ಬೇಜಾರು ಸಂಕಟ ಆದಾಗ, ಮನ್ಸು ಅಲ್ಲೋಲ ಕಲ್ಲೋಲ ಆದಾಗ ಈ ರೀತಿ ಕೂತ್ಕೊಂಡು ಶಿವಪಂಚಾಕ್ಷರಿ ಬರೆಯೋದೇನು ಹೊಸ್ತಾ? ಆ ಭಗವಂತ ನೇರವಾಗಿ ಬಂದು ವರ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವಳಿಗೆ ಧೈರ್ಯ ಕೊಡ್ತಾನೆ, ಏನೋ ಒಂದ್ ದಾರಿ ತೋರಿಸ್ತಾನೆ ಅನ್ನೋ ನಂಬಿಕೆ. ಬೆಂಗಳೂರು ದಾರಿನೂ ಅವನೇ ತೋರಿಸ್ದ, ಆದ್ರೆ ಬರೀ ಕಲ್ಲು ಮುಳ್ಳೆ ಕಾಣ್ತಾ ಇದೆ ನೋಡು. ಆ ನೋವೇ ಅವಳ ಮನ್ಸು ತುಂಬಾ ತುಂಬಿದೆ ಮಾವಯ್ಯ. ಅದನ್ನ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕಾಗದೆ ಒದ್ದಾಡ್ತಿದ್ದಾಳೆ. ಏನು, ಅವಳ ನೋವನ್ನ ಭಗವಂತನ ಮುಂದೆ ಆದ್ರೂ ಹೇಳ್ಕೊತಿದ್ದಾಳಲ್ಲ, ಅಷ್ಟು ಸಾಕು ಬಿಡಿ.